ಸೊ ಆ ಟೆಕ್ನಿಕ್ನ ನೀವು ಕಲಿಬೇಕು, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ನಾವು ಹೆಂಗೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಗ್ರೆಷನ್ ತೊಗೊಂಡು ಹೋಗ್ಬೋದು. ಫಸ್ಟ್ ನಾವು ಡೆಡ್ ಲಿಫ್ಟ್ಸ್ನಲ್ಲಿ ಟೆಕ್ನಿಕ್ಸ್ ಕಲಿಬೇಕು. ಟೆಕ್ನಿಕ್ ಕಲಿತಾದ್ಮೇಲೆ ಅಡಾಪ್ಟೇಷನ್ ಅಂದರೆ ಎಷ್ಟಾಗತ್ತೆ ಅಷ್ಟು ವಾಲ್ಯೂಮ್ನ ಅಡ್ಯಾಪ್ಟ್ ಮಾಡಬೇಕು ಬಾಡಿ, ಆಯಿತಾ. ಫೇಸಸ್ ಇವೆಲ್ಲ ವಾಲ್ಯೂಮ್ ಅಡ್ಯಾಪ್ಟ್ ಆಗ್ತಿದೆಯಾ, ಒಂದು 4 to 8 weeks, 2 months 3 months ಮಾಡಿ ಆ್ಯಸ್ ಎ ಬಿಗಿನರ್. ಅದಾದಮೇಲೆ ಇಂಟೆನ್ಸಿಫೈ ಮಾಡ್ತಾ ಬನ್ನಿ. ಅಂದರೆ ಇಂಟೆನ್ಸಿಫೈ ಅಂದರೆ ಹೊಡೆಯೋ ವೇಟ್ಸ್ನೇ ರೆಪ್ಸ್ ಕಮ್ಮಿ, ವೇಟ್ಸ್ ಜಾಸ್ತಿ, ಆಯಿತಾ. 85-90% RM ಅಥವಾ ರೆಪ್ಸ್ ಇನ್ ರಿಸರ್ವ್ 1 or 2 ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅಡಾಪ್ಟ್ ಆಗಬೇಕು, ನೀವು ಆ ಮೂಮೆಂಟ್ ಪ್ರಾಕ್ಟೀಸ್ ಆಗಬೇಕು. ಅದಾದಮೇಲೆ ಇಂಟೆನ್ಸಿಫಿಕೇಷನ್ ಬ್ಲಾಕಲ್ಲಿ ಇಂಟೆನ್ಸಿಟಿ ಮೇಲೆ ವರ್ಕ್ ಮಾಡ್ತೀರಾ. ಇದೆಲ್ಲ ಆಯಿತಾ, ಒಂದು 6 months ಟ್ರೈನಿಂಗ್ ಆಯಿತಾ. ಅದಾದಮೇಲೆ ಪೀಕಿಂಗ್ ಫೇಸ್, ಹೆವಿ ಸಿಂಗಲ್ಸ್, ಆದಮೇಲೆ ಒಂದು ಡಿಲೋಡ್, ಒಂದು ವೀಕ್ ಡಿಲೋಡ್ ಮಾಡಿಬಿಟ್ರೆ ಮುಗೀತು. ಸೊ ಈ ಥರ ಒಂದೊಂದು ಬ್ಲಾಕ್ನ ಪ್ರೋಗ್ರೆಷನ್ ಮಾಡ್ತಾ 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 ನೀವು ಏನೇ ವರ್ಕೌಟ್ ಮಾಡಿ ವೀಡಿಯೋಸ್ ತಕ್ಕೊಳ್ಳಿ, ಸೈಡ್ ವ್ಯೂ, ಫ್ರಂಟ್ ವ್ಯೂ, ಜಸ್ಟ್ ನೀವೇ ಖುದ್ದು ನೋಡ್ಕೊಳ್ಳಿ ನಿಮಗೆ ಸ್ಯಾಟಿಸ್ಫೈಡ್ ಆಯಿತಾ ಅಂತ. ನಿಮಗೆ ಸ್ಯಾಟಿಸ್ಫೈಡ್ ಆಗಿದ್ದರೆ ನಿಮ್ಮ ಕೋಚಿಗೆ ಅಥವಾ ನಿಮ್ಮ ಯಾರು ರಿಲೆವೆಂಟ್ ಇದ್ದಾರಲ್ಲ ಪರ್ಸ್ನಾಲಿಟಿ ಅವ್ರಿಗೆ ಕಳಿಸಿ ಅವ್ರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಸೊ ನಿಮಗೆ ಫಾರ್ಮ್ ಇಂಪಾರ್ಟೆಂಟ್. ಯಾಕಂದರೆ ನಾನು ಇಷ್ಟು ವರ್ಷ ಮಾಡಿ ಈವನ್ ನನಗೆ ಈಗಲೂ ಕೂಡ ಸ್ಕ್ವಾಟ್ ಟೆಕ್ನಿಕ್ ಬರಲ್ಲ. ಸಮ್ಹೌ ಐ ವಿಲ್ ಡೂ 160, 170, 185 kg ಸ್ಕ್ವಾಟ್ ಹೊಡಿತೀನಿ, ಓಪನ್ ನೀಸು 185 ಥಿಂಕ್ ವಿತ್ ರ್ಯಾಪ್ಸ್, 170 ಓಪನ್ ನೀಸ್ ಹೊಡೆದಿದ್ದೀನಿ. ಆಲ್ಮೋಸ್ಟ್ 80% ಡೆಪ್ತ್ ಹೋಗಿದೆ. ಹೆಂಗೆ ಹೊಡೆದೆ ಅಂದರೆ ವಿತ್ ವಿಲ್ ಪವರ್, ವಿತ್ ಏನಂತಾರಲ್ಲ ಕಾನ್ಫಿಡೆನ್ಸ್. ಟೆಕ್ನಿಕ್ಕಿಂದ ಹೊಡೆದಿಲ್ಲ, ನಾನು ಸುಮ್ಮನೆ ಕುತ್ಕೊಂಡು ಹೇಳ್ತೀನಿ. ಸೊ ಬೆಂಚು ಅಷ್ಟೇ ಟೆಕ್ನಿಕ್ ಬಂದಿಲ್ಲ, ಡೆಡ್ ಒಂದೇ ನಂಗೆ ಟೆಕ್ನಿಕ್ ಬಂದಿರೋದು. ಸೊ ಹಾಗಾಗಿ ನಾನೇನು ಇಂಟರ್ಮೀಡಿಯೇಟ್ ಅಂತಲೇ ಹೇಳ್ಕೊಳ್ದು, ನಾನೇನು ಅಡ್ವಾನ್ಸ್ ಇಲ್ಲ. ಸೊ ನಾನು ಏನಂತ ಹೇಳೋದು ಅಂದರೆ, ಈ ಗೇಮ್ಸ್ ಇದೆಯಲ್ಲ, ಪವರ್ ಲಿಫ್ಟಿಂಗ್, ವೆಯ್ಟ್ ಲಿಫ್ಟಿಂಗ್, ಎನಿ ಸ್ಪೋರ್ಟ್ಸ್, ಇಟ್ ಈಸ್ ನೆವರ್ ಎಂಡಿಂಗ್ ಪ್ರೊಸೆಸ್. ನೀವು ಎಷ್ಟು ಕಲಿತ್ರೂ ಕಮ್ಮಿನೇ. ಅಂದರೆ ಅಷ್ಟು ಟೆಕ್ನಿಕ್ಸ್, ಅಷ್ಟು ಇಂಪ್ರೂವೈಸೇಷನ್ ಮಾಡ್ಬೋದು. ಸೊ ಡೋಂಟ್ ಥಿಂಕ್ ಲೈಕ್ 1 ವರ್ಷದಲ್ಲಿ ಕಲ್ತ್ಬಿಡ್ತೀನಿ, 2 ವರ್ಷದಲ್ಲಿ ಎಲ್ಲ ಕಲ್ತ್ಬಿಡ್ತೀನಿ, ಆ ಥರ ಇರಲ್ಲ. ಇಟ್ ವಿಲ್ ಗೋಯಿಂಗ್ ಟು ಟೇಕ್ ಸೋ ಮಚ್ ಟೈಮ್, ಆಯಿತಾ. ಸೊ ಪೇಷನ್ಸ್ ಇರಲಿ, ಪ್ರಾಕ್ಟೀಸ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಾನು ಹೇಳಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.